ಆನಂದ್ ನೀನ್ ಅಲ್ಲಿ ನೋಡು. ಓಕೆ. ಲೇಖಾ ನೀನ್ ಆ ಕಡೆ ಹುಡುಕಮ್ಮ. ಯಾಕೆ ಇಲ್ಲಿಗೆ ಬಂದೆ? ಸಾರಿ ಅಕ್ಕ, ಈವೆಂಟ್ ಆರ್ಗನೈಸರ್ ಆಗಿ ಜಾಬ್ ನಂಗೆ ಇಲ್ಲೇ ಸಿಕ್ಕಿದ್ದು. ಈವೆಂಟ್ ಆರ್ಗನೈಸರ್ ಆಗ? ಸರಿ, ಇಲ್ಲಿಗೆ ಬಂದ ವಿಷಯನ ನನಗೆ ಯಾಕೆ ಹೇಳಿಲ್ಲ? ನೋಡು, ನಾನು ತಪ್ಪು ಮಾಡಿದ್ದೀನೋ ಇಲ್ವೋ ದೇವರಿಗೆ ಗೊತ್ತು. ಈಗ ನೀನ್ ಕೂಡ ಸಿಕ್ಕಾಕೊಂಡೆ. ಅಕ್ಕ ನೀನ್ ಯಾವ ತಪ್ಪು ಮಾಡಿಲ್ಲ ಅಕ್ಕ, ನಿನ್ಗೇನೂ ಆಗಲ್ಲ, ನನಗೂ ಏನೂ ಆಗಲ್ಲ. ಅಬ್ಬಾ ಏನ್ ಪರ್ಫಾರ್ಮೆನ್ಸ್ ನಿಮ್ಮಿಬ್ರದು. ಇಬ್ರು ಒಂದೇ ಕಡೆ 2 ದಿನದಿಂದ ಓಡಾಡ್ತಾ ಇದ್ದೀರಾ, ಆದ್ರೆ ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಾ ಇರೋ ವಿಷಯ ಗೊತ್ತಿಲ್ವಂತೆ. ನಿಜವಾಗ್ಲೂ ಮೇಡಮ್, ನಮ್ಮ ಅಕ್ಕಂಗ್ ಕಾಣಿಸ್ದೆ ಓಡಾಡ್ತಿದ್ದೆ. ಏಯ್, ಹೇಳಿರೋ ಸುಳ್ಳುನ್ನೇ ಮತ್ತೆ ಮತ್ತೆ ಹೇಳ್ಬೇಡ. ಎಷ್ಟು ಸಲ ಹೇಳಿದ್ರು ಅದೇ ಸುಳ್ಳು ನಿಜ ಆಗಲ್ಲ. ಅತ್ತೆ ಕಿರ್ಚ್ಕೋಬೇಡ, ಕೂಲ್. ಸ್ವಲ್ಪ ಎನರ್ಜಿನ ಸೇವ್ ಮಾಡ್ಕೋ. ಯಾಕಂದ್ರೆ ಈಗ ಒಳಗ್ ಹೋದವರು ಬಂದ್ರೆ ಹೇಗೋ ಇವ್ರು ಮಾಡಿರುವಂತ ಕ್ರೈಮ್ ನಾವಲ್ಲ, ಪೊಲೀಸ್ ಅವರೇ ಹೇಳ್ತಾರೆ. ಅದಕ್ಕೆ ನೀನು ಹ್ಯಾಪಿಯಾಗಿ ಕೂಲ್ ಆಗಿ ನೋಡ್ತಾ ಇರು, ಏನ್ ನಡೆಯುತ್ತೆ. ರೀ, ಅವಳ ಮಾತು ಕೇಳ್ತಾಳ? ನಿಮ್ಮ ಮಾತು ಕೇಳ್ತಾಳೆ ರೀ. ನಡೀರಿ. ಹಂಸ, ಆಗಿದ್ದೇನೋ ಆಗೋಯ್ತು. ಈ ವಿಷಯ ಪೊಲೀಸವ್ರ ಹತ್ರ ಹೋಗೋದು ಬೇಕಾ ಹೇಳು? ಹಂಸ, ಏನಾದರೂ ಇದ್ರೆ, ಒಂದು ವೇಳೆ ಅವ್ರದ್ದೇ ತಪ್ಪಿದ್ರೆ ನಾವೇ ಮಾತಾಡಿ ಕಳ್ಸೋಣ. ಹಂಸ, ಆ ಹುಡುಗಿ ಅಂಥವಳಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಪಾಪ ಹೆಣ್ಮಕ್ಳಲ್ವಾ ಹಂಸ, ಒಂದ್ಸಲ ಯೋಚನೆ ಮಾಡು. ಇದೆಲ್ಲ ಆಗಿದ್ದು ನಿಮ್ಮಿಂದಾನೇ. ಅದಕ್ಕೆ ಕೆಲಸ ಮಾಡಕ್ಕೆ ಅಂತ ಬಂದಿರೋರನ್ನ ಹೊಸ್ಲಿಂದಾಚೆ ನಿಲ್ಸಿ ಮಾತಾಡ್ಬೇಕು. ಮನೆ ಒಳಗಡೆ ಬರೋದಕ್ ಬಿಟ್ರೆ ಇಂಥದ್ದೇ ನಡೆಯೋದು. ಮಾಮ್, ಇವರು ಹೆಣ್ಮಕ್ಳು ಅನ್ನೋ ವಿಷಯದಲ್ಲಿ ನಾವು ಕರುಣೆ ತೋರಿಸ್ಬೋದು, ಆದ್ರೆ ಮಾಡಿರೋ ತಪ್ಪಿಗೆ ಮಾತ್ರ ಇವರು ಗ್ಯಾರಂಟಿ ಶಿಕ್ಷೆ ಅನುಭವಿಸ್ಲೇಬೇಕು. ಪಾಪ ಕಣ, ಅವ್ರನ್ನ ನೋಡ್ತಾ ಇದ್ರೆ ಕರುಣೆ ಬರ್ತಾ ಇಲ್ವಾ? ಕರುಣೆ ಬರಲ್ಲ ಡ್ಯಾಡ್. ಇವ್ರ ಬಗ್ಗೆ ನಿಜ ತಿಳಿದಿರೋರ್ಗೆ ಕೋಪ ಬರುತ್ತೆ ಹೊರತು ಕರುಣೆ ಮಾತ್ರ ಬರಲ್ಲ. ಅಂತ ತಪ್ಪು ಏನ್ ಮಾಡಿದ್ರು ಅವರು? ಮಾಮ್, ಸುಮ್ನೆ ಹೇಳೋದಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ಈ ಮಹಿ ಇದಾಳಲ್ಲ, ಅವಳು ಚೈತ್ರನ್ ತಂಗಿ ಅನ್ನೋ ವಿಷಯನ ಹೇಳ್ದೇನೆ ಚೈತ್ರನ ಹೇಗೆ ರೇಗಿಸ್ಬೇಕು ಅಂತ ನನಗೆ ಹೇಳ್ಕೊಟ್ಲು. ಇನ್ನು ಅಕ್ಕ ನೋಡಿದ್ರೆ ತಂಗಿ ಬಂದಿರೋದು ಗೊತ್ತೇ ಇಲ್ಲ ಅನ್ನೋ ಥರ ಆಕ್ಟ್ ಮಾಡ್ತಿದ್ದಾಳೆ. ಇಂಥ ಅಕ್ಕ ತಂಗಿದಿರು ಇವರಿಬ್ರು. ಇವ್ರ ಬಗ್ಗೆ ಮಾತ್ರ ಏನು ಮಾತಾಡ್ಲೇಬೇಡಿ ಡ್ಯಾಡ್. ವಿರಾಜ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಇವರಿಬ್ರನ್ನಂತೂ ಕ್ಷಮಿಸೋ ಪ್ರಶ್ನೆನೇ ಇಲ್ಲ. ಒಳಗಡೆ ಹೋಗಿರೋರ್ಗೆ ರೂಬಿ ಸಿಗ್ಲಿಲ್ಲ ಅಂದ್ರೆ ಅವಾಗ ನಿಮ್ಗೊಂದು ಗತಿ ಕಾಣಿಸ್ತೀನಿ. ಖಂಡಿತವಾಗ್ಲೂ ಪೊಲೀಸ್ ಅವ್ರಿಗೆ ನಿಮ್ಮನ್ನ ಒಪ್ಸಿ ಶಿಕ್ಷೆ ಕೊಡ್ಸಿ ನೀವಿಬ್ರು ಜೈಲಲ್ಲಿ ಕೊಳೆಯೋ ಹಾಗೆ ನಾನ್ ಮಾಡಿಸ್ತೀನಿ. ಆನಂದ್, ಲೇಖಾ. ಆಂಟಿ. ಆನಂದ್, ಆ ರೂಬಿ ಮಂಚದ ಕೆಳಗಡೆ ಇದೆ ನೋಡು. ಓಕೆ ಆಂಟಿ. ಆಂಟಿ, ಹಾ ಅಲ್ಲೇ.
ಸಿಕ್ತು ಆಂಟಿ. ನಾನು ರೆಡಿ ಆಗ್ತಾ ಇರ್ಬೇಕಾದ್ರೆ ಮಿಸ್ ಕೆಳಗ್ ಬಿದ್ದಿರ್ಬೇಕು. ನೋಡು ಎಷ್ಟು ರಾದ್ಧಾಂತ ಮಾಡಿದ್ರು. ಪಾಪ ಇಬ್ರು ಹೆಣ್ಮಕ್ಳನ್ನ ಕಳ್ಳಿರು ಅಂತ ಎಲ್ರ ಮುಂದೆ ನಿಲ್ಲಿಸ್ಬಿಟ್ರು. ಆಂಟಿ ಮೊದಲು ಅಲ್ಲಿಗೆ ಹೋಗೋಣ ಬನ್ನಿ. ರೂಬಿ ಸಿಕ್ತು. ನೋಡಿ ಅತ್ತೆ, ರೂಬಿ ನೆಕ್ಲೆಸ್ಸಿಂದ ಮಿಸ್ ಆಗಿ ರೂಮಲ್ಲೇ ಬಿದ್ದಿತ್ತು. ಅದನ್ನ ಸರಿಯಾಗಿ ನೋಡ್ದೆ ಪಾಪ ಅಮಾಯಕ ಹುಡುಗಿರ್ ಮೇಲೆ ಆರೋಪ ಹೇಗ್ ಹೊರ್ಸದ್ರಿ? ಒಂದು ಮಾತನ್ನ ಆಡೋದಕ್ಕೂ ಮುಂಚೆ ಸರಿಯಾಗಿ ಯೋಚನೆ ಮಾಡ್ಬೇಕು. ಅಂಥದ್ರಲ್ಲಿ ಆ ಹುಡುಗಿರ್ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಕಳ್ತನ ಹೇಗ್ ಹೊರಸ್ದೆ? ಏನೋ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಈ ರೂಬಿ ಸಿಕ್ತು. ಇಲ್ಲಾಂದಿದ್ರೆ ಇನ್ನೇನು ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಾ ಇದ್ರು. ಅಷ್ಟಕ್ಕೂ ತಪ್ಪು ಮಾಡದೇ ಇರೋರ್ ಮೇಲೆ ಆರೋಪ ಹೊರ್ಸೋದೇ ತಪ್ಪು ಗೊತ್ತಾ? ಅಷ್ಟಕ್ಕೂ ಅವ್ರ ಮನಸ್ಸು ಮಾಡಿದ್ರೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡಿ ಕೋರ್ಟ್ಗೆ ಅಲ್ದಾಡಿಸಬಹುದು. ಅವಳು ಅನುಮಾನಾಸ್ಪದವಾಗಿ ಬಿಹೇವ್ ಮಾಡಿದ್ಲಲ್ವಾ? ಅದು ನಿನ್ನ ಮನ್ಸಲ್ಲಿರೋದು ಹಂಸ. ನಿನ್ ಮನ್ಸಲ್ಲಿ ಏನಾದ್ರೂ ಇಟ್ಕೊಂಡ್ರೆ ನೀನ್ ಹೇಗ್ ಬಿಹೇವ್ ಮಾಡ್ತೀಯ ಅಂತ ಎಲ್ರಿಗೂ ಗೊತ್ತು. ನೀವ್ಯಾ ಕ್ರಮ ಅಳ್ತಾ ಇದ್ದೀರಾ? ಮೇಡಮ್, ಯಾವ ದೇವ್ರು ನಿಮ್ಮನ್ನ ಕಳ್ಸಿದ್ನ ಏನೋ ಗೊತ್ತಿಲ್ಲ, ಇವತ್ತು ನನ್ನ ತಂಗಿನ ಕಾಪಾಡಿದಿರ. ನೋಡಮ್ಮ, ನ್ಯಾಯ ನಿಮ್ ಕಡೆ ಇದ್ರೆ ಆ ದೇವ್ರೇ ನಿಮ್ ಕಡೆ ಇದ್ದ ಹಾಗೆ. ಅಷ್ಟಕ್ಕೂ ಯಾಕೆ ಇಷ್ಟೊಂದು ಅಳ್ತಿದ್ದೀರಾ? ಹಾ, ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ನನಗೆ ಯಾಕಮ್ಮ, ಆನಂದ್ ಮತ್ತೆ ಲೇಖಾಗ್ ಹೇಳಿ. ಥ್ಯಾಂಕ್ಸ್. ಮೇಡಮ್, ನಾವು ಹೊರಡ್ಬೋದಾ? ನಾವು ಬರ್ತೀವಿ ರಾಜೇಶ್ವರಿ ಅವರೇ. ಎಸ್ ಐ ಅವರೇ, ಇನ್ನೊಂದ್ಸರಿ ಈ ಥರದ ಕೇಸ್ಗಳೇನಾದ್ರೂ ಬಂದ್ರೆ ಸರಿಯಾದ ರೀತಿಲಿ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಆಕ್ಷನ್ ತಗೊಳ್ಳಿ. ಆಗ್ಲಿ ಮೇಡಮ್. ಕಾನ್ಸ್ಟೇಬಲ್ಸ್ ನಡೀರಿ. ಆಂಟಿ,
ಅವರು ನಿರಪರಾಧಿಗಳು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಇವ್ರ ಮಾತಲ್ಲಿ ನೀಯತ್ತು ನೋಡೋದಕ್ಕೆ ಅಮಾಯಕರ ಥರನೇ ಕಾಣಿಸ್ತಾ ಇದ್ರು. ಇವರು ನಿರಪರಾಧಿಗಳೇ. ಏನಮ್ಮ ಇದು? ಸರಿ ಸರಿ, ಆಗಿದ್ದೇನೋ ಆಗೋಯ್ತು. ಹಂಸ ತಪ್ಪನ್ನು ಒಪ್ಕೊಂಡ್ಲು. ಚೈತ್ರ ನಿರಪರಾಧಿ ಅಂತ ಎಲ್ರಿಗೂ ಗೊತ್ತಾಯ್ತು. ಎಲ್ಲ ಮರ್ತು ಮುಂದೆ ನಡಿಬೇಕಾಗಿರೋ ಫಂಕ್ಷನ್ ಬಗ್ಗೆ ಯೋಚನೆ ಮಾಡು. ಇನ್ನು ಮುಗ್ದಿಲ್ಲ ಬಾಮ್ಮ. ಅವ್ರಿಗೆ ಮಾಡಿರೋ ಅನ್ಯಾಯಕ್ಕೆ, ಹೇಳಿರೋ ಮಾತಿಗೆ, ಅವಮಾನಕ್ಕೆ ಇಷ್ಟು ಸಾಕಾಗಲ್ಲ. ತಪ್ಪೇ ಮಾಡ್ದಿರೋ ಚೈತ್ರ ಮಹಿ ಹತ್ರ ಅತ್ತೆ ಸಾರಿ ಕೇಳಬೇಕು. ಅಯ್ಯೋ ಬೇಡ ಸರ್, ನಮ್ಮ ಹಣೆ ಬರನೇ ಸರಿ ಇಲ್ದಿರೋವಾಗ ಯಾರೇನ್ ಮಾಡಕ್ಕಾಗುತ್ತೆ? ನೀವು ಸುಮ್ಮನಿರಿ ಚೈತ್ರ ಅವರೇ. ಈ ರೀತಿ ಮಾತಾಡೋದು, ಕೈಯೆತ್ತು ತೋರಿಸೋದು ಎಷ್ಟು ಸುಲಭ. ಆದರೆ ಆ ಸ್ಥಾನದಲ್ಲಿರೋರಿಗೆ ಗೊತ್ತಾಗೋದು ಅದ್ರ ನೋವು. ಯಾವ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಿರೋ ನಿಮ್ಮ ಹತ್ರ ಕ್ಷಮಾಪಣೆ ಕೇಳಲೇಬೇಕು. ಅವ್ರಿಗದೇ ಶಿಕ್ಷೆ. ಹೌದು ಹಂಸ, ಆನಂದ್ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಅವ್ರಿಗೆ ಸಾರಿ ಹೇಳು. ಸಾರಿ. ಸಾರಿ. ಸರಿ, ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು. ಏರ್ಪಾಟ್ನೆಲ್ಲ ನೋಡ್ಕೋಬೇಕು. ಲೋ ಆನಂದ್, ವಿರಾಜ್, ನೀವಿಬ್ರು ಹೋಗಿ. ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಮ್ಮ. ಈ ಚೈತ್ರನ್ಗೆ ಆ ನೆಕ್ಲೆಸ್ ಮೇಲೆ, ಅದರಲ್ಲಿದ್ದ ರೂಬಿ ಮೇಲೆ ಒಂದು ಕಣ್ಣಿತ್ತು. ಈ ಕಳ್ತನದಲ್ಲಿ ಕುಟುಂಬ ಪೂರ್ತಿ ಶಾಮೀಲಾಗಿದೆ ಅನ್ಸತ್ತೆ. ಅಕ್ಕ, ಈ ದುಡ್ಡಿರೋ ಮನುಷ್ಯರೆಲ್ರು ಯಾಕೆ ಈ ರೀತಿ ನಡ್ಕೋತಾರೆ? ನಾನು ಈ ಮನೆಗೆ ಬಂದಾಗ ಇಂಥ ಮನೇಲಿ ಹುಟ್ಟೋದು ಅದೃಷ್ಟ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಂಥ ಮನೇಲಿ ಹುಟ್ಟೋದು ದುರಾದೃಷ್ಟ ಅಕ್ಕ. ಯಾಕೆ ಅಂದ್ರೆ ಇವ್ರಿಗೆ ಮನ್ಸಿರಲ್ಲ, ಮನುಷ್ಯತ್ವ ಇರಲ್ಲ, ಬುದ್ಧಿ ಅಂತೂ ಇಲ್ಲವೇ ಇಲ್ಲ. ಇವ್ರಿಗಿರೋದು ಕೇವಲ ದುರಹಂಕಾರ, ಸ್ವಾರ್ಥ, ಕೆಟ್ಟ ಬುದ್ಧಿ ಅಷ್ಟೇ. ಈ ದುಡ್ಡಿರೋರು ಎಲ್ರು ಪ್ರೀತಿ, ಸಂಬಂಧ, ಅಭಿಮಾನ ಇದನ್ನೆಲ್ಲ ಮೇಲ್ನೋಟಕ್ಕಷ್ಟೇ. ಇವ್ರೆಲ್ರು ಕಮರ್ಷಿಯಲ್ ಮೈಂಡೆಡ್. ಇವ್ರಿಗೆ ನಾರ್ಮಲ್ ಜನರ ಮೇಲೆ ಮಾನವೀಯತೆನೇ ಇರಲ್ಲ. ಹೌದು, ನಿಜನೇ ಇರಲ್ಲ. ಹೌದು ಮಹಿ, ನೀನು ಹೇಳಿದ ನಿಜಾನೇ. ನಮ್ಮ ಹತ್ರ ದುಡ್ಡಿದೆ ಅನ್ನೋ ಅಹಂಕಾರ ತಲೆ ತನಕ ಏರಿದೆ. ಚೈತ್ರ ಅವರೇ, ನಿಮ್ಗೆ ಈ ರೀತಿ ಆಗಿದ್ದಕ್ಕೆ ನನಗೆ ನನ್ನ ಮೇಲೆ ನಾಚಿಕೆ ಆಗ್ತಿದೆ. ನಮ್ಮನೆಯವರ ಪರವಾಗಿ ಮತ್ತೆ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಆನಂದ್ ಅವರೇ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ ನಮ್ಮ ಹತ್ರ? ಒಂದೊಂದು ಹಂತದಲ್ಲಿ ನೀವೇನು ಅಂತ ನನಗೆ ಗೊತ್ತಿದ್ರೂ ಕೂಡ ನಾನು ನೋಡ್ಕೊಂಡು ಸುಮ್ಮನೆ ಇದ್ದೆ. ಆದರೆ ನಡೀತಿರೋದನ್ನು ತಡೆಯೋಕೆ ಆಗಲಿಲ್ಲ. ಹಾಗಿರೋವಾಗ ಇವ್ರ ಜೊತೆ ಸೇರಿ ನಾನು ತಪ್ಪು ಮಾಡ್ದಂಗೆ ಅಲ್ವಾ? ನಿಮ್ ತಪ್ಪೇನೂ ಇಲ್ಲ. ನೀವು ಆ ಮೇಡಮ್ ಇಲ್ಲ ಅಂದಿದ್ರೆ ಇವತ್ ನಮ್ ಪರಿಸ್ಥಿತಿ ಏನಾಗ್ತಿತ್ತು? ನಿಮ್ ಹಿಂದೆ ಯಾರಿದ್ರು ಇಲ್ದೇ ಇದ್ರು ನಿಮ್ಮ ಜೊತೆ ನ್ಯಾಯ, ಧರ್ಮ ಅನ್ನೋದು ಇದ್ದೇ ಇರತ್ತೆ. ಅದನ್ನ ತಪ್ಸೋದಕ್ಕೆ ನಮ್ಮನ್ನ ಸೃಷ್ಟಿ ಮಾಡಿರೋ ಆ ದೇವರ ಕೈಯಿಂದನೂ ಸಾಧ್ಯ ಇಲ್ಲ. ಸರಿ ಸರ್, ನಾವು ಹೊರಡ್ತೀವಿ. ಅದ್ಯಾಕೆ ನೀವ್ಯಾಕೆ ಹೋಗ್ತಿದ್ದೀರಾ? ಅಮ್ಮ ಚೈತ್ರ, ನೀವೆಲ್ಲ ಹೋಗ್ತಿದ್ದೀರಮ್ಮ? ಹೌದು, ಯಾಕೆ ಹೋಗ್ತಾ ಇದ್ದೀರಾ? ಇಷ್ಟೆಲ್ಲ ಆದ್ಮೇಲೆ ಯಾವ ಮುಖ ಇಟ್ಕೊಂಡಿಲ್ಲಿರ್ಬೇಕು ಮೇಡಮ್? ನೀವೇನ್ ತಪ್ಪು ಮಾಡಿಲ್ಲಮ್ಮ, ನೀವ್ಯಾಕೆ ಹೋಗ್ಬೇಕು? ಅಮ್ಮ ಚೈತ್ರ, ಈ ಫಂಕ್ಷನ್ಗೆ ಮೊದಲನೇ ತೋರಣ ಕಟ್ಟಿ ನೀನೇ ಶುರು ಮಾಡಿದ್ದು. ಮುಗಿಯೋವರೆಗೂ ಇರದೆ ಹೋದ್ರೆ ಈ ಫಂಕ್ಷನ್ಗೆ ಏನ್ ಅರ್ಥ ಇರುತ್ತೆ ಹೇಳು? ನೀವು ಹೊರಟೋದ್ರೆ
ನಮಗೆ ತುಂಬ ನೋವಾಗುತ್ತಮ್ಮ. ಹೌದು ಚೈತ್ರ ಅವರೇ, ನೀವು ನಿಜವಾಗ್ಲೂ ನಮ್ಮನ್ನೆಲ್ಲ ಕ್ಷಮಿಸಿದ್ದೀರಾ ಅಂದರೆ ನಮಗೋಸ್ಕರ ಈ ಫಂಕ್ಷನಲ್ಲಿ ನೀವು ಇರಲೇಬೇಕು. ಏನು ಯೋಚನೆ ಮಾಡ್ತಿದ್ದೀರಮ್ಮ? ನೋಡು, ನಿನಗೆ ಸಪೋರ್ಟ್ ಮಾಡಕ್ಕೆ ಎಷ್ಟು ಜನ ಇದ್ದಾರೆ ಅಂತ. ಇವ್ರಿಗೋಸ್ಕರನಾದ್ರೂ ಇರಮ್ಮ. ನೋಡು ಚೈತ್ರ, ಲೇಖ ನೀನ್ ಇಲ್ದೆ ಹೋದ್ರೆ ತುಂಬಾ ಫೀಲ್ ಮಾಡ್ಕೋತಾಳೆ. ಹೌದು ರೀ, ಮತ್ತೆ ಅವಳ ಎಂಗೇಜ್ಮೆಂಟ್ ಟೈಮ್ಗೆ ಅಪ್ಸೆಟ್ ಆಗಿಬಿಡ್ತಾಳೆ. ಅವಳಿಗೋಸ್ಕರನಾದರೂ ಫಂಕ್ಷನ್ ಮುಗಿಯೋ ತನಕ ಇರಿ. ಓಕೆ ಸರ್. ಸರಿ ಅಮ್ಮ, ಬನ್ನಿ. ಬಾ ಚೈತ್ರ, ನಾವು ಲೇಖ ಹತ್ರ ಹೋಗೋಣ. ನೀನ್ ಹೋಗಕ್ಕ, ನಾನು ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೋತೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಯ್ ಬ್ರೋ. ಹಾಯ್. ಏನ್ ಬ್ರೋ, ಗುಲಾಮನ್ ತರ ಬದುಕೋದಕ್ಕೆ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದಿದ್ಯಾ? ಅರ್ಥ ಆಗ್ಲಿಲ್ವಾ? ನಮ್ ಲೇಖನ್ನ ಮದ್ವೆ ಆದ್ಮೇಲೆ ಜೀವನ ಪೂರ್ತಿ ಸೇವೆ ಮಾಡ್ತಾನೆ ಇರ್ಬೇಕಲ್ಲ. ವಿರಾಜ್, ಹೋಗ್ಲಿ, ನಮ್ ಬ್ರೋನೇ ಅಲ್ವಾ ಅಂತ ಜೋಕ್ ಮಾಡ್ದೆ ಅಣ್ಣ. ಇನ್ನೂ ಮುಹೂರ್ತಕ್ಕೆ ಟೈಮ್ ಇದೆಯೋ? ಬ್ರೋ, ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆಯಂತೆ. ನಿನಗೆ ಇನ್ನೂ ಚಾನ್ಸ್ ಇದೆ. ಓಡ್ ಹೋಗ್ಬೇಕು ಅಂದ್ರೆ ಇವಾಗ್ಲೇ ಓಡ್ ಹೋಗು ಬ್ರೋ. ಓಡ್ ಹೋಗೋದಾದ್ರೆ ಲೇಖನ್ ಜೊತೆನೆ ಓಡ್ ಹೋಗ್ತೀನಿ ಬ್ರೋ. ಓ ನೈಸ್ ಬ್ರೋ. ಕಮ್ ಆನ್, ಬನ್ನಿ 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 ಬನ್ನಿ, ಒಳಗೆ ಬನ್ನಿ. ಬನ್ನಿ. ಸಾರಿ. ಓ ಸಾರಿ, ನೀವಾ? ಹೇಯ್, ಚೆನ್ನಾಗಿದ್ದೀರಾ? ನೀವೇನಿಲ್ಲಿ? ಈ ಈವೆಂಟ್ ಆರ್ಗನೈಸರ್ ನಾನೇ. ಮತ್ತೆ ನೀವು? ಈ ಇವೆಂಟ್ ಅಲ್ಲಿ ಎಂಗೇಜ್ಮೆಂಟ್ ಆಗ್ಬೇಕಾಗಿರೋ ಹುಡುಗ ನಾನೇ. ಇಲ್ಲಿ ಇನ್ನೊಂದು ಸೀರೆ ಇರ್ಬೇಕಿತ್ತಲ್ಲ. ಆ ಮಹಿ ನನ್ನ ಬಟ್ಟೆ ಪಕ್ಕದಲ್ಲಿ ಅವಳ ಬಟ್ಟೆ ಹಾಕಿದ್ಲು. ಅವಳ ಬಟ್ಟೆ ಜೊತೆಗೆ ಇದನ್ನು ತಗೊಂಡು ಹೋಗಿರ್ಬೋದು. ನಾನು ಅನ್ಕೊಂಡೆ ಇದು ಮಹಿ ಕೆಲ್ಸನೇ ಅಂತ. ಅವಳ ಬಟ್ಟೆ ಜೊತೆ ನನ್ನ ಸೀರೆನೂ ತಗೊಂಡು ಬಂದಿದ್ದಾಳೆ. ಅಯ್ಯೋ,